ಎಲ್ಲೋ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ. ಇವತ್ತೊಂದು ಸ್ಪೆಷಲ್ ನಾಟಿ ಸ್ಟೈಲ್ ಮಟನ್ ಸಾಂಬಾರ್ ಮಾಡಿದ್ದೀನಿ. ಅದನ್ನ ಹೇಗೆ ಮಾಡೋದು ಮತ್ತೆ ಅದಕ್ಕೆ ಏನೇನು ನಾನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಇದು ಬಂದು ನಾನು ಊರಲ್ಲಿ ಮಾಡಿದ್ದು ನಾಟಿ ಸ್ಟೈಲಲ್ಲಿ ಮಟನ್ ಸಾಂಬಾರು. ಮೆಣಸಿನ್ಕಾಯಿ ತಗೊಂಡಿದ್ದೀನಿ 7ರಿಂದ 8, ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತೆ ಕೊತ್ತಂಬರಿ ಸ್ವಲ್ಪನೇ ತಗೊಂಡಿದ್ದೀನಿ, ತುಂಬಾ ಜಾಸ್ತಿ ಏನು ತಗೊಂಡಿಲ್ಲ. ನಾಟಿದು ತುಂಬಾನೇ ಚೆನ್ನಾಗಿತ್ತು. ಪುದೀನ ಬಂದು ಚಿಕ್ಕದಾಗಿ ಎಲೆಗಳು ತುಂಬಾ ಚೆನ್ನಾಗಿತ್ತು. ಮತ್ತೆ ಒಂದು ಟೊಮೊಟೊ ತಗೊಂಡಿದ್ದೀನಿ, ಚಕ್ಕೆ ಸ್ವಲ್ಪ, ಲವಂಗ ಮತ್ತೆ ಒಂದು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ. ಬೆಳ್ಳುಳ್ಳಿ ಬಂದು 1 ಗಡ್ಡೆ ತಗೊಂಡಿದ್ದೀನಿ, ಜಾಸ್ತಿ ಆಗ್ತಾ ಇಲ್ಲ. ಬೆಳ್ಳುಳ್ಳಿ ಸ್ವಲ್ಪ ಕಡಿಮೆನೇ ಹಾಕ್ತಿದ್ದೀನಿ ಮಟನ್ ಸಾಂಬಾರಿಗೆ. ಮತ್ತೆ ಶುಂಠಿನೂ ಅಷ್ಟೇ, ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಕಡಿಮೆನೇ ಹಾಕ್ತಾ ಇದ್ದೀನಿ. ಇದನ್ನ ಯಾವುದು ಆಯಿಲಲ್ಲಿ ಹಾಕಿ ಫ್ರೈ ಮಾಡ್ತಾ ಇಲ್ಲ, ಹಾಗೆ ಡೈರೆಕ್ಟ್ ಹಸಿ ಮಸಾಲೆನೇ ರುಬ್ತಾ ಇರೋದು. ಅದಕ್ಕೆ ನಾಟಿ ಸ್ಟೈಲಲ್ಲಿ ಮಾಡ್ತಾ ಇರೋದು ಅಂತ ಹೇಳಿದ್ದು. ಒಗ್ಗರಣೆಗೆ ಆಯಿಲು 4ರಿಂದ 5 ಟೇಬಲ್ ಸ್ಪೂನು, 2 ಈರುಳ್ಳಿ ತಗೊಂಡಿದ್ದೀನಿ, ಮತ್ತೆ ಮೆಂತ್ಯ ಸೊಪ್ಪು ತಗೊಂಡಿದ್ದೀನಿ. ಮೆಂತ್ಯ ಸೊಪ್ಪು ಬಂದು ಚಿಕ್ಕ ಕಟ್ಟೆ ತಗೊಂಡಿರೋದು, ತುಂಬಾ ಜಾಸ್ತಿ ತಗೊಂಡಿಲ್ಲ. ಇದಿಷ್ಟು ಒಗ್ಗರಣೆಗೆ ತಗೊಂಡಿರೋದು. ಇವಾಗ ಮತ್ತೆ ಮಸಾಲೆ, ಕಾಯಿ ಮಸಾಲೆನ ಯಾವ ತರ ತಗೊಂಡಿದ್ದೀನಿ ತೋರಿಸ್ತೀನಿ. ಚೆನ್ನಾಗಿ ಬಲ್ತಿತ್ತು ಕಾಯಿ, ಅದಕ್ಕೆ ಅದನ್ನ ಅರ್ಧ, ಚಿಕ್ಕದಾಗಿತ್ತು ಸ್ವಲ್ಪ ಕಾಯಿ, ಅದನ್ನ ಅರ್ಧ ಭಾಗ ತಗೊಂಡಿದ್ದೀನಿ. 4ರಿಂದ 5 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು 2ರಿಂದ 3 ಟೇಬಲ್ ಸ್ಪೂನ್, ಒಂದು 3 ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ. ಇದನ್ನ ನಾನು ಸಪ್ರೇಟ್ ರುಬ್ಕೋತೀನಿ, ಈರುಳ್ಳಿ ಖಾರದ ಜೊತೆ ನಾನು ರುಬ್ಕೊಳ್ಳಲ್ಲ ಇದನ್ನ. ನಾನು ಮಟನ್ ಎಷ್ಟು ತಗೊಂಡಿದ್ದೀನಿ ತೋರಿಸ್ತೀನಿ ಬನ್ನಿ. ಮಟನ್ ಅಂತೂ ತುಂಬಾ ಚೆನ್ನಾಗಿತ್ತು. ನಾನು ಬಂದು ಇವತ್ತು 2.5 kg ಮಟನ್ ತಗೊಬಂದಿರೋದು. ಅಂತೂ ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ನಾವು ಊರಿಗೆ ಬಂದಿದ್ವಲ್ಲ, ಅರ್ಜೆಂಟಿಗೆ ಅಂತ ಬಂದಿದ್ದು ಊರಿಗೆ, ಅದಕ್ಕೆ ಇಲ್ಲೇನೆ ನಾಟಿ ಸ್ಟೈಲಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಊರಲ್ಲಿ ಅಂತೇಳಿ ಈ ರೀತಿ. ಸಾಂಬಾರಂತೂ ತುಂಬಾನೇ ಚೆನ್ನಾಗಿ ಬಂದಿತ್ತು. ಇವಾಗ ನಾನು ಒಗ್ಗರಣೆಗೆ ಹಾಕೋತೀನಿ. ಫಸ್ಟು ಒಗ್ಗರಣೆಗೆ ಆಯಿಲ್ ಹಾಕಿ, ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ. ಮೆಂತ್ಯ ಸೊಪ್ಪು ಹೇಳಿದ್ನಲ್ಲ, ಚಿಕ್ಕ ಕಟ್ ತೊಗೊಂಡಿರೋದು 2.5 kg ಮಟನಿಗೆ. ಫ್ರೈ ಆಗಿದೆ. ಇವಾಗ ಮಟನ್ ಹಾಕೋತೀನಿ. ಮಟನ್ ಹಾಕಿದ ಮೇಲೆ ನಾನು ಈರುಳ್ಳಿ ಖಾರ ಹಾಕೋದು. ತೋರಿಸಿದ್ನಲ್ಲ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಆ ಮಸಾಲೆ ಅಷ್ಟೇ ನಾನು ಹಾಕ್ತಾ ಇರೋದು. ಹಾಕ್ಬಿಟ್ಟು ಇವಾಗ ನಾನು ಇದ್ರನ್ನ ಏನಿಲ್ಲಾರು ಒಂದು 10 ನಿಮಿಷ ಬೇಯಿಸ್ಕೊತೀನಿ. ಏಕೆಂದರೆ ಆ ರೀತಿ ಸಪ್ರೇಟ್ ನಾವು ಈರುಳ್ಳಿ ಖಾರ ಅಂತ ಹೇಳಿ ಹಸಿ ಮಸಾಲೆಯಲ್ಲಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಹೊತ್ತು ಬೇಯ್ತಾ ಇರಲಿ, ಅಷ್ಟರೊಳಗೆ ನಾನು ಕಾಯಿ ಖಾರ ಅದನ್ನು ಸಪ್ರೇಟ್ ಎತ್ತಿಟ್ಕೋತೀನಿ. ಒಟ್ಟಿಗೆನೆ ನಾನು ಈರುಳ್ಳಿ ಖಾರದ ಜೊತೆನೇ ಇದನ್ನು ಹಾಕಲ್ಲ, ಸ್ವಲ್ಪ ಅದೆಲ್ಲ ಬೆಂದಾದ್ಮೇಲೆ ಹಾಕ್ಕೊಳ್ತೀನಿ ಇದನ್ನು, ಕಾಯಿ ಖಾರನ. ನಾನು ಈ ಕಾಯಿ ಖಾರನ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ ಕಡೆ ಸ್ಟವ್ವಿಗೆ ಈರುಳ್ಳಿ ಖಾರದಲ್ಲಿ ಒಗ್ಗರಣೆ ಹಾಕಿದ್ನಲ್ಲ, ಅದು ಆಲ್ಮೋಸ್ಟ್ ಒಂದು 5 ನಿಮಿಷ ಬೆಂದಿದೆ ಈರುಳ್ಳಿ ಖಾರದಲ್ಲಿ. ನೋಡಿ ಈ ರೀತಿ ಬೇಯ್ತಾ ಇದೆ. ಈ ಮಸಾಲೆನ ಹಾಕಿ ನಾವು ಎಲ್ಲನೂ ಒಟ್ಟಿಗೆನೆ ನಾನು ವಿಸಲ್ ಕೂಗಿಸ್ತೀನಿ. 4ರಿಂದ 5 ಎಳೆ ಮಟನ್ ಇತ್ತು ಇವತ್ತು, ಅದಕ್ಕೋಸ್ಕರ ತುಂಬ ಜಾಸ್ತಿ ಕೂಗ್ಸಲ್ಲ. ಎಲ್ಲ ಜಾಸ್ತಿ ನಾವು ಆಯಿಲಲ್ಲಿ ಮಸಾಲೆನ ರುಬ್ಬಿ ಮಾಡ್ತೀವಿ. ಆ್ಯಕ್ಚುಲಿ ನಾನು ಕೂಡ ಹಾಗೆ ಮಾಡ್ತೀನಿ, ಬಟ್ ಈ ರೀತಿ ಅಷ್ಟೇ ಚಿಕ್ಕದ್ರಲ್ಲೆಲ್ಲ ಈ ರೀತಿನೇ ಸಪ್ರೇಟ್ ಈರುಳ್ಳಿ ಖಾರನೇ ಸಪ್ರೇಟ್ ರುಬ್ತಾ ಇದ್ದಿದ್ದು, ಮತ್ತೆ ಕಾಯಿ ಮಸಾಲೆನೇ ಸಪ್ರೇಟ್ ರುಬ್ಕೊಳ್ತಾ ಇದ್ದಿದ್ದು. ಈ ಮಸಾಲೆನ 2 ಟೈಪಲ್ಲಿ ಬೇರೆ ಬೇರೆ ರುಬ್ಬಿ ಮಾಡೋದ್ರಿಂದ ಅದು ಒಂಥರ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ ವಿಸಲ್ ಕೂಗಿಸ್ಕೊತೀನಿ. ಈರುಳ್ಳಿ ಖಾರದಲ್ಲಿ ಬೇಯಿಸಿದ್ದೀನಲ್ಲ, ಅದಕ್ಕೆ 4ರಿಂದ 5 ವಿಸಲ್ ಏನು ಕೂಗಿಸಲ್ಲ, 3 ವಿಸಲ್ ಕೂಗಿಸ್ತೀನಿ. ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರಂತೂ. ಮುದ್ದೆ ಮಾಡಿದ್ದೆ, ಇದ್ರ ಜೊತೆ ಮುದ್ದೆ ರೈಸು ಮಾಡಿದ್ದೆ, ತುಂಬಾನೇ ಚೆನ್ನಾಗಿ ಬಂದಿತ್ತು. ಯಾರ್ಯಾರು ನನ್ನ ವೀಡಿಯೋಸ್ದೆಲ್ಲ ನೋಡ್ತಿದ್ದೀರಾ ಒಂದು ಲೈಕ್ ಕೊಡಿ ಇಲ್ಲಿ ವಿಡಿಯೋ ನೋಡಬೇಕಾದ್ರೆ, ಮತ್ತೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ ವಾಚ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.